ಸೊ ಫ್ರೆಂಡ್ಸ್, ಇವಾಗ ನಾವು ಚಿನ್ನೋನ ವಿಡಿಯೋ ನೋಡೋಣ ಬನ್ನಿ. ನನ್ನ ಪ್ರೀತಿಯ ಅಭಿಮಾನಿಗಳೇ, ಈ ಹಲಸಿನಕಾಯಿ ಒಬ್ಬನೇ ಒಂದು ಕಾಯಿ ನಾನು ಒಬ್ಬನೇ ತಿನ್ಬೇಕಂತ ನನ್ನ ಆಸೆ. ಬೆಳಗ್ಗೆ ಸ್ವಲ್ಪ ನಾಷ್ಟ ಮಾಡಿದೆ 7 ಗಂಟೆಗೆ. ಈಗ ಹಲಸಿನಕಾಯಿ ಕುಯ್ಬೇಕು, ಧಮಾಕ ತಿಂತಾ ಇರ್ಬೇಕು. ತಿಂದ್ಬಿಟ್ಟು ಜೀವನದಾಗ ಏನಾಯ್ತು ಚಿಂತಾ ಇರ್ಬೇಕು, ಮಸ್ತ್ ಮಜಾ ಮಾಡ್ತಾ ಇರ್ಬೇಕು. ಆಹಾ, ಯಾರು ಬಿಟ್ಟು ಯಾರಿಗಿಲ್ಲ. ಇವಾಗ ಮೊನ್ನೆ ನಾನು ಬೆಂಗಳೂರಿಗೆ ಹೋಗಿದ್ದೆ. ಪುಣ್ಯ ಆತು ಗುರು, ಏನ್ ಮಾಡೋರು ಗೊತ್ತಾ, ಫಾರ್ಚುನರ್ ಕಾರಾಗ ಬಂದವ್ರೆ. ಫಾರ್ಚುನರ್ ಕಾರಾಗ ಬಂದ್ಬಿಟ್ಟು ಇಬ್ರು ಬಂದ್ಬಿಟ್ಟು ಎರಡೇ ಇಡ್ಲಿ ತಿನ್ನೋರು. ದೇವ್ರ ಸತ್ಯ ಹೋಗು, ಅಷ್ಟು ದೊಡ್ಡ ಕಾರಾಗ ಬಂದ್ಬಿಟ್ಟು ಎರಡೇ ಇಡ್ಲಿ ತಿನ್ನೋದವ್ರು. ನನಗೆ ಒಂಥರ ಆಶ್ಚರ್ಯ ಆಗೋಯ್ತು. ಆ ಕಾರಲ್ಲಿ ಬಂದ್ಬಿಟ್ಟು ಚಿಕ್ಕು 2 ಇಡ್ಲಿ ತಿನ್ನೋರು. ನನಗೆ ಒಂದು ಕ್ರೇಟ್ ಇಕ್ಕಿದ್ರೆ ಸಾಲಲ್ಲ ಇಡ್ಲಿ ಅಂತದ್ರಲ್ಲಿ ಅವ್ರು 2 ಇಡ್ಲಿ ತಿನ್ಬಿಟ್ಟು ಹೋದ್ರು. ಚಿಕ್ಕು 2 ಇಡ್ಲಿ ತಿಂದಾರೆ. ಅವಮಾನಲ್ಲ ಗುರು. ಲಕ್ಷಾಂತರ ರೂಪಾಯಿ ಕಾರಲ್ಲಿ ಬಂದ್ಬಿಟ್ಟು ಚಿನ್ನಕ್ಕೆ ಯೋಗ ಇಲ್ಲ ಅಂದ್ರೆ ಚಿನ್ನಕ್ಕೆ ಯೋಗ ಇಲ್ಲ ಅವ್ರಿಗೆ. ದೇವ್ರ ಸತ್ತು ಚಿನ್ನಕ್ಕೆ ಯೋಗ ಇಲ್ಲ. ಈಗ ನೋಡಿ, ಕಾಯಿ ನಾನು ಒಬ್ಬನೇ ತಿಂತೀನಿ, ಅಷ್ಟು ಕೆಪಾಸಿಟಿ ಐತೆ. ಅವ್ರಿಗೆ ಇಡ್ಲಿ ತಿನ್ನೋ ಕೆಪಾಸಿಟಿ ಇಲ್ಲ. 2 ಇಡ್ಲಿ ತಿಂದಿರ್ಬೇಕು. ಒಬ್ಬರು ಒಂದೊಂದು ಇಡ್ಲಿ ತಿಂದ್ಬಿಟ್ಟು ಹೋಗ್ಯಾರ. ನಾನ್ ನೋಡಿ ಈ ಹಲಸಿನಕಾಯಿ ಫುಲ್ ತಿಂದಾಕ್ತೀನಿ ನಾನು. ಇವತ್ತು ದಿನ ಫುಲ್ ಧಮಾಕ ನನಗೆ. ಸೊ ಫ್ರೆಂಡ್ಸ್, ಬನ್ನಿ ಇವಾಗ ಧಮಕ ಕಮೆಂಟ್ಸ್ ನೋಡೋಣ. ಜೀವನದಲ್ಲಿ ಏನಿಲ್ಲ ಗುರು, ತಿಂತಿರ್ಬೇಕು, ಹೇಳ್ತಿರ್ಬೇಕು. ಕಾಮೆಂಟ್ ನೋಡಕ್ ಬಂದ್ರ ಬನ್ನಿ ಹಲಸಿನ ಹಣ್ಣಿನ ವ್ಯವಸ್ಥೆ ಇದೆ. ಬೆಳಗ್ಗೆ ಸ್ವಲ್ಪ ನಾಷ್ಟ ಮಾಡಿದೆ 7 ಗಂಟೆಗೆ. ಈಗ ಹಲಸಿನಕಾಯಿ ಕುಯ್ಬೇಕು, ಧಮಾಕ ತಿಂತಾ ಇರ್ಬೇಕು. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಹುಷಾರು ಅನ್ನೋ, ಬೀದಿವಾಂತಿ ಆದ್ರೆ ಕಷ್ಟ. ಆಚಾರ್ಯ ಲೈ ಕರಿಯಂದಿ ಚೆನ್ನಾಗಿ ತಿಂದು ಬೇದಿ ಹೊಡಿ. ಬಡವರಾಸ್ಕಲ್, ನಿನ್ನ ತರ ತಿನ್ನೋಕೆ ಅವರೇನು ಬರ್ಗೆಟ್ಟಾರ. ಇದು ಒಂದು ಇಡ್ಲಿಯ ಕತೆ. ಒಂದು ತಿಂದಿಲ್ಲ ಕಳ್ಳ ಮಂಜನ್ನ. ಜೀವನದಲ್ಲಿ ಏನಿದೆ ಮಂಜನ್ನ, ಒಂದು ತಿಂದು ಸಾಯ್ಬೇಕು, ಇಲ್ಲ ದೆಂಗ್ ಸಾಯ್ಬೇಕು. अगर तुम लोग नए हो तो सब्सक्राइब करो, वो जो लाल वाला बटन है उसके साथ स्कैम करो या फिर महफिल जमाओ, मुझे नहीं पता, बस क्लिक हो जाना चाहिए. अब मैं भी जा रहा हूं, मुझे पार्क में स्टंट्स मारने जाना है.